ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮಗೆ ಬರ್ತಾ ಇರುವಂಥ, ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ನಿಮಗೆ ಪರಿಹಾರ ಬೇಕು, ಸರಳ ಪರಿಹಾರ ಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಕೂಡ ಬರ್ತಾ ಇದೆ, ನೀವು ಕಾಲ್ ಮಾಡ್ಬೋದು. ಇನ್ನು ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ನಮಗಿರುವಂಥ ಸಮಸ್ಯೆಗಳಿಗೆ ಹೇಗೆ ನಾವು ಸರಳ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೋಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರುಗಳೇ, ನಮಗೆ ನಕ್ಷತ್ರಗಳ ಕುರಿತಾಗಿ ತಿಳಿಸ್ಕೊಡ್ತಾ ಬಂದ್ಬಿಟ್ಟಿದ್ದೀರಾ. ಅವರ ಒಂದು ಪ್ರತಿಯೊಬ್ಬರಿಗೂ, ಯಾರಿಗೂ ಬೇಜಾರಾಗಬಾರ್ದು, ಪ್ರತಿ ನಕ್ಷತ್ರದ ಬಗ್ಗೆ ಕೂಡ ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ತಾ ಇದ್ದೀರಾ. ಇನ್ನು ಶತಭಿಕ್ಷ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಗುರುಗಳೇ, ಇವ್ರೇನು ಮಾಡಬೇಕಾಗತ್ತೆ, ಮನಿ ಅಟ್ರಾಕ್ಟ್ನ ಹೇಗೆ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ನಕ್ಷತ್ರದ ಸ್ವಭಾವ, ಇವರು ಸಣ್ಣ ವಯಸ್ಸಲ್ಲಿ ಇದ್ದದ್ದನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾರೆ, ಖುಷಿ ದಿನಗಳ ನೆನಪು ಮಾಡ್ಕೊಳ್ತಾರೆ, ಸ್ವಲ್ಪ ಮೂಡಿಯಾಗಿರ್ತಾರೆ, ಒಂಟಿಯಾಗಿದ್ದು ಆ ನೋವನ್ನು ಅನುಭವಿಸ್ತಾರೆ, ರಹಸ್ಯಗಳನ್ನ ಕಾಪಾಡಿಕೊಳ್ತಾರೆ. ಇದನ್ನಿಷ್ಟು ಮಾಡ್ತಾ ಹೊರಟಿರ್ತಾರೆ. ನೀವು ಏನು ಮಾಡಬೇಕಾಗಿತ್ತೋ ಅದನ್ನು ನೇರವಾಗಿ ನೀವೊಂದು ಸೀರಿಯಸ್ ತೊಗೊಂಡಂತ ಮಾಡಲಿಕ್ಕೆ ಹೊರಟ್ರೆ ಹಣ ಮಾಡ್ತೀರಿ. ಆದರೆ ನಿಮ್ಮಲ್ಲಿರ್ತಕ್ಕಂತಹ ಸತ್ಯಂಬದ ಧರ್ಮಾಂಚರ ಅದು ನಿಮ್ಮನ್ನು ಕಾಪಾಡ್ತಾ ಬರುತ್ತೆ, ಕೈ ಬಿಡೋದಿಲ್ಲ. ನಿಮಗೊಂದಷ್ಟು ಜನ ಮೋಸ ಮಾಡ್ತಾರೆ, ವಂಚನೆ ಆಗಿರುತ್ತೆ. ಇದೆಲ್ಲದರಿಂದ ಕೂಡ ಹೊರಗೆ ಬರಲಿಕ್ಕೆ ನೀವು ನಂಬಿರ್ತಕ್ಕಂತಹದ್ದು ಅದು ಶ್ರದ್ಧೆ ಭಕ್ತಿಯಿಂದ, ಬೇರೆ ಟೀಕೆ ಟಿಪ್ಪಣಿಗಳು ಮಾಡದೆ, ಯಾವುದೋ ನಡೆದು ಹೋಗಿದ್ದ ಘಟನೆಗಳು ಅದನ್ನು ಮತ್ತು ನೆನಪು ಮಾಡಿ ಮಾತಾಡೋದನ್ನು ಪಕ್ಕಕ್ಕೆ ಬಿಟ್ಟು ಮುಂದುವರೆದಿದ್ದೆ ಆದರೆ ಬಹಳ ಶ್ರೇಷ್ಠತೆ ಇರುತ್ತೆ. ಯಾಕೆಂದ್ರೆ ಈ ಭೂಮಿ ಮೇಲೆ ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಟ್ಟಿ ಕೂಡ ಹಲಗಾಡದು ಅಂದ ಮೇಲೆ ಇನ್ನು ಯಾವ ಘಟನೆಗಳು ನಡೆದು ಬಿಟ್ಟಿರ್ತವೆ. ಅದನ್ನೆಲ್ಲ ಮತ್ತು ಮಾತನಾಡ್ತಾ ನಿಮ್ಮ ಸಮಯವನ್ನು, ನಿಮ್ಮ ಶಕ್ತಿಯನ್ನು, ನಿಮ್ಮ ಜ್ಞಾನವನ್ನು ನೀವು ವ್ಯರ್ಥ ಮಾಡಿಕೊಳ್ತಿದ್ದೀರಿ. ಅದಕ್ಕಾಗಿ ನೀವು ಮುಂದುವರಿಬೇಕಾದರೆ ನಂಬಿದರೆ ಹಿಂಬು, ನಂಬದಿರುತ್ತದೆ ಬಂಬು. ನಂಬಿಕೆಯಿಂದ, ಅಚಲವಾದ ನಂಬಿಕೆ ನೀಡುತ್ತಾ ನೀವು ಯಾವುದರ ಇಷ್ಟಪಟ್ಟು ಆರಾಧಿಸ್ತೀರೋ ಅಲ್ಲಿಂದ ಮುಂದುವರೆದಾಗ ಅಭಿವೃದ್ಧಿಯನ್ನು ಕಾಣ್ತೀವಿ. ಇನ್ನು ಜೊತೆಗೆ ನಿಮಗಿರ್ತಕ್ಕಂತಹದ್ದು ವಿಶೇಷವಾಗಿರ್ತಕ್ಕಂತಹ ನಕ್ಷತ್ರ ಅಂದರೆ ನಿಮ್ಮನ್ನು ಆಳ್ತಕ್ಕಂತಹದ್ದು ಏನಿದೆಯೋ ಅಲ್ಲಿಗೆ ತಗೊಂಡಾಗ ಸ್ವಲ್ಪ ನೀವು ಗಮನಿಸೋದೇ ಆದರೆ ರಾಹು ಆಗಿರ್ತಾನೆ ಈ ಒಂದು ಶತಭಿಷ ನಕ್ಷತ್ರಕ್ಕೆ. ಇನ್ನು ವರುಣ ದೇವರು 1000 ಪುಷ್ಪಗಳು ಅಂತ ಕರೀತಾನೆ. ಏನು 1000 ಪುಷ್ಪಗಳು? ಈ ನಕ್ಷತ್ರದವರು 1000 ಪುಷ್ಪಗಳಿಂದ ಆರಾಧಿಸಬೇಕಂತೆ. ಯಾರನ್ನು? ವರುಣ ದೇವರನ್ನು. ಯಾವತ್ತು? ಪ್ರತಿನಿತ್ಯ. ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಆವಾಗ ನೀವೇನು ಮಾಡಿ ಅಂದರೆ ಮನಿ ಅಟ್ರಾಕ್ಷನ್ಗೆ ಎಲ್ಲರಿಗೂ ಕೂಡ ಅದನ್ನೇ ಹೇಳಿರಲ್ಲ, ಲೆಕ್ಕ ಮಾಡ್ಕೊಂಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಇವರು ಎಲ್ಲಿ ನೀರಿರುತ್ತೋ ಅಂದರೆ ನದಿ, ಕೆರೆ, ಕುಂಟೆ, ಬಾವಿ ಈ ಥರದ್ದು ಎಲ್ಲಿರ್ತಾವೋ ಅಲ್ಲಿ ಹೋಗೋದು, ಒಂದಷ್ಟು ಹೂಗಳನ್ನು ವ್ಯವಸ್ಥೆ ಮಾಡ್ಕೊಳ್ಳೋದು ವರುಣದೇವರನ್ನು. ಓಂ ವರುಣಾಯ ನಮಃ, ಓಂ ವರುಣಾಯ ನಮಃ. ವರುಣದೇವರು ಮಳೆ ಸುರಿಸಿದ ಹಾಗೆ, ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲರನ್ನು ತೃಪ್ತಿಪಡಿಸಿದ ಹಾಗೆ ವಿಶೇಷವಾಗಿ ಈ ಶತಭಿಷ ನಕ್ಷತ್ರದವರನ್ನು ತೃಪ್ತಿಪಡಿಸ್ತಾನೆ. ಅಷ್ಟು ಅದ್ಭುತವಾಗಿರುತ್ತೆ. ಯಾವತ್ತಾದರೂ ನಾನು ಈ ದಿನ ಮಾಡೋಕ್ಕಾಗಲಿಲ್ಲ, ನಾಳೆ ಮಾಡೋಕ್ಕಾಗಲಿಲ್ಲ, ತಿಂಗಳಿಗೊಂದು ಬಾರಿಯೋ 2 ಬಾರಿಯೋ ಅಥವಾ 3 ತಿಂಗಳಿಗೊಂದು ಬಾರಿ ಆದರೂ ಕೂಡ ನೀವೊಂದಷ್ಟು ಮಲ್ಲಿಗೆ ಹೂಗಳೊಂದಷ್ಟು, ಕೆಂಪು ವರ್ಣದ ಪುಷ್ಪಗಳೊಂದಷ್ಟು, ಒಟ್ಟಾರೆ 1 kg ಅಷ್ಟು ತೊಗೊಂಡ್ರೆ, ಒಂದು 2 kg ಅಷ್ಟು ತೊಗೊಂಡ್ಬಿಟ್ರೆ ಒಂದಷ್ಟು ಬರ್ತವೆ. ನದಿಯಲ್ಲಿ ಹೋಗಿ ನೀವು ನೀರಿಗೆ ಹಾಕತಕ್ಕಂಥದ್ದು. ವರುಣದೇವನ ತೃಪ್ತಿಪಡಿಸಿದ್ರೆ ನಿಮ್ಮ ಹತ್ರ ಹಣ ಬಂದ ಹಾಗೇನೆ. ಆಮೇಲೆ ಹಿಂದಿನದ್ದೆಲ್ಲ ನೆನಪು ಮಾಡಿಕೊಂಡು ಗತಿಸಿ ಹೋದ ಘಟನೆಗಳನ್ನು ನೆನಪು ಮಾಡ್ಕೊಳ್ಳೋದನ್ನು ಮೊದಲು ಬಿಡಬೇಕು. ನೀವು ಹಣವಂತರಾಗಬೇಕು, ಶ್ರೀವಂತರಾಗಬೇಕು ಅಂತಂದರೆ ಇದು ಚೆನ್ನಾಗಿ ನೆನಪಿಟ್ಕೋಬೇಕು. ನಿಮಗೆಲ್ಲೋ ಮೋಸ ನಡೆದಿದ್ದೆಲ್ಲ ಪದೇ ನೀವು ನೆನಪು ಮಾಡ್ಕೊಂಡ್ರೆ ಮತ್ತು ಅದೇ ನಡೆಯೋ ಸಾಧ್ಯತೆ ಇರುತ್ತೆ. ಕೆಟ್ಟದ್ದು ನೆನಪು ಮಾಡ್ಕೊಳ್ತೀರಂದರೆ ಮತ್ತೊಂದು ಸಲ ಕೆಟ್ಟದಾಗ ಸಾಧ್ಯತೆ ಇರುತ್ತೆ. ನೀವು ಒಳ್ಳೇದು ನೆನಪು ಮಾಡ್ಕೊಳ್ಳಿ, ಒಳ್ಳೇದು ಯೋಚನೆ ಮಾಡಿ, ಒಳ್ಳೇದಾಗಲಿ ನೀವು ನನ್ನ ಕೇಳಿ, ಹಾಗೆ ನಡೆಯುತ್ತೆ. ನಿಮ್ಮ ಮನಿ ಅಟ್ರಾಕ್ಷನ್ ಕರೆಕ್ಟಾಗಿ, ಹಣವನ್ನು ಆಕರ್ಷಣೆ ಸಂಪೂರ್ಣವಾಗಿ ಕೆಲವೊಬ್ಬರಿಗೆ ಹಣ ಮಾಡುತ್ತಂತೆ, ನಿಮಗಾಗಲ್ಲ. ನೀವೇ ಹಣವನ್ನು ಅಟ್ರಾಕ್ಟ್ ಮಾಡಬೇಕು. ನಿಮ್ಮ ಒಂದು ಜ್ಞಾನವನ್ನು, ನಿಮ್ಮ ಒಂದು ಶಕ್ತಿಯನ್ನು, ನಿಮ್ಮ ಒಂದು ಎನರ್ಜಿಯನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಯಾವಾಗ ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅಲ್ಲಿ ಅಭ್ಯುದಯದ ಪಥದಲ್ಲಿ ನೀವು ನಡೀತೀರಿ. ಇದು ಆಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಸಾಧ್ಯವಾದರೆ ತೆಂಗಿನಕಾಯಿಯನ್ನು ದಾನವಾಗಿ ಕೊಡೋದು. ನಿಮ್ಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗೆಲ್ಲ ಕೊಡ್ತಾ ಬರ್ಬೋದು. ಪೂರ್ಣ ಫಲವನ್ನು ಪುಷ್ಪಗಳಿಂದ ಆರಾಧನೆ ಮಾಡತಕ್ಕಂತಹದ್ದೇ ವರುಣ ದೇವರನ್ನು ನಿಮಗಿರತಕ್ಕಂತಹ ಮನಿ ಮ್ಯಾಗ್ನೆಟ್. ಪ್ರೀತಿಯ ಶತಭಿಷ ನಕ್ಷತ್ರದವರು ಇದನ್ನು ಮಾಡುತ್ತಾ ಹೋಗಿ. ಯಾವಾಗ ಸಾಧ್ಯವಾಗ್ತವಾಗ ಮನೆಯಲ್ಲಿ ಮಾಡ್ತೀನಿ ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ
ಹೂಗಳನ್ನ ಜೋಡಿಸ್ತಾರಲ್ಲ, ಮನೆ ಎಂಟ್ರೆನ್ಸಲ್ಲಿ ಇರ್ತಾರೆ ಬಾಗಿಲಲ್ಲಿ. ಈ ಶತಭಿಷ ನಕ್ಷತ್ರದವರು ನೀವೇನನ್ನು ಮಾಡಲಿಲ್ಲ ಅಂತಂದರೆ ಇವತ್ತೇ ಅದನ್ನು ಮಾಡ್ಬೋದು. 1000 ಹೂಗಳಾಗಲಿ ಅಂದರೆ ಕನಿಷ್ಠ ಪಕ್ಷ ಒಂದು 10 ಹೂವುಗಳನ್ನಾದರೂ ಕೂಡ ಇಡುವಂಥದ್ದು. ಅಷ್ಟು ಮಾಡುತ್ತಾ ಬನ್ನಿ. ಪ್ರತಿನಿತ್ಯ ಬದಲಾವಣೆ ಮಾಡ್ತಕ್ಕಂಥದ್ದು ಆಗಲಿಲ್ಲ 3 ದಿನಕ್ಕೊಮ್ಮೆ ಬದಲಾವಣೆ ಮಾಡ್ತಕ್ಕಂಥ ನೀರು ಮತ್ತು ಆ ಹೂಗಳನ್ನು ಮಾಡ್ತಾ ಬಂದಾಗ ಹಣವನ್ನು ಜ್ಞಾಪಕ ಮಾಡಿಕೊಳ್ಳಿ. ಆ ನೀರಲ್ಲಿ ಆ ಹೂಗಳನ್ನು ಹಾಕಬೇಕಾದ್ರೆ ಓಂ ವರುಣ ದೇವಾಯ ನಮಃ ಅಂತ ಮಂತ್ರ ಹೇಳ್ತಾ 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 ಓಂ ತತ್ಪುರುಷಾಯ ವಿದ್ಮಹೆ ಪಶ್ಚಿಮ ದಿಗ್ಭಾಗಾಯ ಧೀಮಹಿ ತನ್ನೋ ವರುಣ ದೇವ ಪ್ರಚೋದಯಾತ್ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೋಬಹುದು. ಅಥವಾ ಚಿಕ್ಕದಾಗಿ ಓಂ ವರುಣ ದೇವಾಯ ನಮಃ ಅಂತಲೂ ಕೂಡ ಹೇಳ್ಕೊಳ್ಬಹುದು. ಹೂಗಳನ್ನು ಜೋಡಿಸ್ತಾ ಇದ್ದೀರಿ, ನೆನಪು ಮಾಡ್ಕೊಳ್ತಾ ಇದ್ದೀರಿ, ನನಗೆ ಹಣದ ಸಮಸ್ಯೆ ಇಷ್ಟಿದೆ, ನಾನು ಆ ಸಮಸ್ಯೆಯಿಂದ ಹೊರಗೆ ಬರಬೇಕು, ನನ್ನನ್ನು ಕಾಪಾಡುವಂತ ಅಂದಾಗ ಅವನ ಮಳೆ ಸುರಿಸಿದಾಗೆ ನಿಮಗೆ ಹಣ ಸುರಿಸಿಕೊಡ್ತಾನೆ. ಬರೆದಿಟ್ಕೊಳ್ಳಿ. ಖಂಡಿತವಾಗ್ಲೂ ಗುರುಗಳೇ, ಶತಭಿಷ ನಕ್ಷತ್ರದವರು ಆಗಿರುವಂಥ ಹಳೆಯ ಕೆಟ್ಟು ಅನುಭವಗಳನ್ನ ಮತ್ತೆ ಮೆಲ್ಕು ಹಾಕುವಂಥದ್ದು ಬೇಡ, ಒಳ್ಳೆಯದನ್ನೇ ಥಿಂಕ್ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅವ್ರಿಗೆ ಅಂತ ತಿಳಿಸ್ಕೊಟ್ರಿ. ಇನ್ನು ಅವರ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಶತಭಿಷ ನಕ್ಷತ್ರ ಆಗಿತ್ತು, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಇನ್ನು ಮನಿ ಅಟ್ರಾಕ್ಷನ್ ನೀವು ಯಾವ ರೀತಿ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.